ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗೆ ವಿಜೇತ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಅಮೇಝಿಂಗ್ ಇವೆಂಟ್ನ ನಾವು ಹಮ್ಮಿಕೊಂಡಿದ್ವಿ. ಸೊ ವಿಜೇತ ಸ್ಮಾರ್ಟ್ ಸಿಟಿಯ ಒಟ್ಟು 155 ಸೈಟ್ಗಳಲ್ಲಿ ಕಳೆದ ಬಾರಿ ನಾವು 50 ಸೈಟ್ಸ್ನ ರಿಲೀಸ್ ಮಾಡಿದ್ವಿ. ಸೊ ಎಲ್ಲ ಸೈಟ್ಗಳು ಬರೋಬ್ಬರಿ ಒಂದೇ ತಿಂಗಳಲ್ಲಿ ಬುಕ್ ಆಗಿ ಹೋಗಿದೆ. ಅದಾಗ್ಯೂ ಕೂಡ ಕೆಲವೊಬ್ಬರಿಗೆ ತಡವಾಗಿ ಅದ್ರ ಬಗ್ಗೆ ಲಾಂಚಿಂಗ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರಿಂದ ಆನಂತರ ತುಂಬ ಕರೆಗಳು ಕೂಡ ಬಂದಿತ್ತು. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಮತ್ತೊಂದು 50 ಸೈಟ್ನ ಯಾಕೆ ರಿಲೀಸ್ ಮಾಡಬಾರ್ದು ಅಂತ. ಎಸ್, ಈಗ ಇನ್ನೂ 50 ಸೈಟ್ನ ರಿಲೀಸ್ ಮಾಡ್ತೀವಿ. ಸೊ ಬುಕಿಂಗ್ಸ್ ಓಪನ್ ಆಗಿದೆ. ಕೆಳಕಂಡ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಸಂಪೂರ್ಣವಾದಂಥ ಮಾಹಿತಿ ಪಡಿಬೋದು. ನಾನು ಪೂರ್ತಿ ಕಾನ್ಫಿಡೆನ್ಸಿಂದ ಹೇಳ್ತೀನಿ, ಇದು 100% ಟ್ರಸ್ಟಬಲ್ ಪ್ರಾಪರ್ಟಿ. ಯಾಕಂದರೆ ಇದು ಎ ಖಾತಾ ಹಾಗೆಯೇ DC ಕನ್ವರ್ಟೆಡ್. ಇದಿಷ್ಟೆಲ್ಲ ನಿಮಗೆ ಎಲಿಜಿಬಿಲಿಟಿ ಇದ್ದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಸುಲಭವಾಗಿ ಲೋನ್ ಸಿಗುವಂಥದ್ದು. ಇನ್ನು ನಾನು ಈಗಾಗಲೇ ಹೇಳಿದ ಹಾಗೆ ವಿಜೇತ ಸ್ಮಾರ್ಟ್ ಸಿಟಿ ಬಂದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಲ್ಲಿದೆ. ಹಾಗೆಯೇ ಈ ಪ್ರಾಪರ್ಟಿ ಇಂಡಿಯಾಸ್ ಲಾಂಗೆಸ್ಟ್ ಹೈವೇ NH44ಗೆ ಅಟ್ಯಾಚ್ ಆಗಿನೇ ಇದೆ. ಇಷ್ಟೇ ಅಲ್ಲ, ಈಗಂತೂ ಇದರ ಸುತ್ತಮುತ್ತ ಸಾಕಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು. ಸದ್ಗುರು ಅವರ ಇಶಾ ಫೌಂಡೇಶನ್ ಆಗಿರ್ಬೋದು, ಹಾಗೇನೆ ಇತ್ತೀಚೆಗೆ ಮೋದಿ ಅವರು ಬಂದು ಇನಾಗ್ರೇಟ್ ಮಾಡಿದಂತಹ ಬೋಯಿಂಗ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಕೂಡ ಹತ್ರ ಇದೆ. ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ, ನಂದಿನಿ ಮೆಗಾ ಡೈರಿ, ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ ಹೀಗೆ ವೇಗವಾಗಿ ಬೆಳೀತಾ ಇದೆ. ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡಿಸಿದಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಆಸಕ್ತಿ ಇರುವವರು ಡಿಸ್ಪ್ಲೇ ಆಗ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬಹುದು. ಇನ್ನು ನಾನು ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನನ್ನ ಮಾತಲ್ಲಿ ವಿಶ್ವಾಸ ಇಟ್ಟು ಪ್ರೀತಿಯಿಂದ ತುಂಬ ಜನ ಇವೆಂಟ್ಗೆ ಬಂದಿದ್ರಿ. ಇವೆಂಟು ತುಂಬಾ ಸಕ್ಸಸ್ಫುಲ್ ಆಯಿತು. ತುಂಬ ಜನ ಪ್ರೀತಿಯಿಂದ ಹಾರೈಸಿದ್ರಿ. ತುಂಬ ಜನ ಪ್ರೀತಿಯಿಂದ ಪ್ರಾಪರ್ಟಿನ ಕೊಂಡ್ಕೊಂಡ್ರಿ. ಪ್ರಾಪರ್ಟಿ ಪರ್ಚೇಸ್ ಮಾಡಿ ವಿಜೇತ ಸ್ಮಾರ್ಟ್ ಸಿಟಿ ಕಮ್ಯುನಿಟಿಯಲ್ಲಿ ಒಬ್ಬರಾಗಿರೋರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ನಮ್ಮ ಫ್ಯಾಮಿಲಿಯಲ್ಲಿ ನೀವು ಒಬ್ಬರಾಗೋದಕ್ಕೆ ವೆಲ್ಕಮ್ ಕೂಡ ಹೇಳ್ತಾ ಇದ್ದೀನಿ. ಸೊ ಅವತ್ತಿನ ಇವೆಂಟ್ ಹೇಗಾಯ್ತು ಅನ್ನೋ ಕೆಲವೊಂದು ತುಣುಕುಗಳನ್ನ ನಿಮ್ಮೊಟ್ಟಿಗೆ ಶೇರ್ ಈಗ ಗಿಡಕ್ಕೆ ನೀರೇರುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಪ್ರೀತಿಪೂರ್ವಕ ಕೋರಿಕೆ. ಈ ಸ್ಮಾರ್ಟ್ ಸಿಟಿಯ ಯಶಸ್ಸಿನ ರೂವಾರಿ ಯಶಸ್ ಅವರು, ಅವರ ತಂದೆ ಶ್ರೀಯುತ ಚಂದ್ರಕಾಂತ್ ಸರ್ ಅವರು ಸೇರಿ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಎಮೋಷ್ನಲ್ ಆಗಿದ್ದೀನಿ. ಒಂದು ಮಾತಿಗೆ ನಂಬಿಕೆ ಇಟ್ಟು ಇಲ್ಲಿ ತನಕ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಜೇತ ಸ್ಮಾರ್ಟ್ ಸಿಟಿಯಿಂದ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆ್ಯಂಡ್ ಇನ್ನೂ ಖುಷಿಯಾದ ವಿಷಯ ಏನಂತಂದರೆ ಮೊದಲ 3 71, 72, 73 ಸೈಟು ಹೆಣ್ಮಕ್ಳ ಹೆಸರು ಮೆನ್ಷನ್ ಆಗಿದೆ. ಅದರಲ್ಲೂ ಮೊದಲನೇ ಹೆಸರು ಪ್ರಕೃತಿ, ಅಶ್ವಿನಿ ಅವರು ಹಾಗೆಯೇ ಮೇಘನಾ ಅವರು. ಸೊ 3 ಜನ ಲಕ್ಷ್ಮಿಯರ ಥರ ಕಳಕಳಿಯಿಂದ ನಮ್ಮ ಎದುರಿಗೆ ಕೂತಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಕರೆದು ನಮ್ಮ ಒಂದು ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮದ ಒಂದು ಅದ್ಭುತವಾದ, ಸುಂದರವಾದ, ಅಮೋಘವಾದ, ಆ್ಯಕ್ಚುಲಿ ಏನು ಗೊತ್ತಾ, ಹೆಣ್ಮಕ್ಳು ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ತಲೆ ಇರುತ್ತೆ ಸ್ವಲ್ಪ. ಅದಕ್ಕೆ ನಿಮ್ಮ ಹೆಂಡತಿಯರು ಏನಾದರೂ ಹೇಳಿದಾಗ, ಮಗಳು ಏನಾದರೂ ಹೇಳಿದಾಗ, ತಾಯಂದ್ರು ಏನಾದರೂ ಹೇಳಿದಾಗ ಕೇಳಿ, ಓಕೆನಾ? ಸೊ ನೀವು 3 ಜನ 3 ಲಕ್ಷ್ಮಿಯರು ದಯವಿಟ್ಟು ನಮ್ಮ ವೇದಿಕೆ ಮೇಲೆ ಬರಬೇಕು. ನಮ್ಮ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆನ ನೀವು ಸ್ವೀಕಾರ ಮಾಡಬೇಕು. ಖುಷಿ ವಿಷಯ ಏನಂದರೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆನೇ ಬುಕಿಂಗ್ ಸೆಕ್ಷನಲ್ಲಿ ಈ 3 ಜನ ಅವರ ಮನಸ್ಸಿಗೆ ಮೆಚ್ಚುಗೆ ಆದಂತಹ ಸೈಟನ್ನು ಬುಕ್ಕಿಂಗ್ ಕೂಡ ಮಾಡಿದರು. ಸೊ ಹಾಗಾಗಿ ವೇದಿಕೆ ಕಾರ್ಯಕ್ರಮದಲ್ಲೇ ಅವರಿಗೆ ಶುಭಾಶಯವನ್ನು ತಿಳಿಸುವಂಥ ಅವಕಾಶ ನಮ್ಮದಾಯಿತು. ಇನ್ನು ಈ ಪ್ರಾಪರ್ಟಿನ ಅವರು ತುಂಬ ಮನಸ್ಸಿಂದ ನೋಡಿದ್ದಕ್ಕೆ ಅವರ ಮನಸ್ಸಿಗೆ ಏನು ಅನ್ನಿಸ್ತು ಅನ್ನುವಂಥ ಒಂದೆರಡು ಮಾತುಗಳನ್ನು ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ನೋಡ್ತಾ ಇದ್ವಿ ಎಲ್ಲರ ಒಂದು ಪ್ಲಾಟ್ ತೊಗೋಬೇಕು ಅಂಥೇಳಿ ಮೈಸೂರಲ್ಲೆಲ್ಲ ನೋಡ್ಕೊಂಬಂದ್ವಿ. ಪ್ರಕೃತಿ ಫೈನಲಿ ಇದನ್ನು ನೋಡಿ ಹುಡುಕಿ ಇಲ್ಲಿ ಹೋಗೋಣ ಅಂಥೇಳಿ ಏನು ಪ್ರಿಪೇರ್ ಆಗದೆ ಬಂದಿದ್ದು ನಾವು. ನನ್ನ ಫ್ರೆಂಡ್ ಪ್ರಿಪೇರ್ ಆಗಿದ್ದ, ಅವನೊಂದು ಸ್ವಲ್ಪ ದುಡ್ಡು ತಂದಿದ್ದ. ಸೊ ಹೀಗೆ ಇಲ್ಲಿ ನೋಡಿ ತುಂಬ ಖುಷಿಯಾಗಿ ಅಂಕಲ್ಗೂ ಹೇಳಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ. ನೋಡಿ ತುಂಬ ಖುಷಿಯಾಯಿತು. ಇದು ಇವ್ರು ಹೇಳ್ದಂಗೆ ಬೆಂಗಳೂರು ಉತ್ತರದಲ್ಲಿ ತುಂಬ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಈಶಾ ಫೌಂಡೇಶನ್ ಇರ್ಬೋದು, ಏರ್ಪೋರ್ಟ್ ಆ್ಯಕ್ಸೆಸ್ ಇರ್ಬೋದು, ಈ ಕಡೆ ನಂದಿ ಬೆಟ್ಟ ಇರ್ಬೋದು, ಮತ್ತು ಮೊನ್ನೆ ಮೋದಿಯವರು ಬಂದ್ರಲ್ಲ, ಬೋಯಿಂಗ್ ಕಂಪನಿ, ಎವ್ರಿಥಿಂಗ್, ಆಲ್ ದ ಡೆವಲಪ್ಮೆಂಟ್ ಇನ್ ದ ಹಾರ್ಡ್ವೇರ್ ಟೆಕ್ ಪಾರ್ಕ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್.
ಇನ್ನು ನಮ್ಮ ಕನ್ನಡಿಗರು ಯಾವ ದೇಶದಲ್ಲಿಲ್ಲ ಹೇಳಿ, ಎಲ್ಲ ಕಡೆನೂ ವರ್ಕ್ ಮಾಡುವಂತಹ ಅಚ್ಚ ಕನ್ನಡಿಗರು ಬಹಳಷ್ಟು ಜನ ಇದ್ದಾರೆ. ಖುಷಿ ವಿಷಯ ಏನು ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕುಟುಂಬದಲ್ಲಿ ಕೆಲವು ಸದಸ್ಯರನ್ನು ಅವತ್ತಿನ ದಿನ ಅಲ್ಲಿಗೆ ಕಳಿಸಿ ಮಾಹಿತಿನ ತಿಳ್ಕೊಂಡು ಕೂಡ ತುಂಬ ಹೃದಯದಿಂದ ಬುಕ್ಕಿಂಗ್ ಮಾಡಿದ್ರು. ಸೊ ಲಾಸ್ಟ್ ವೀಕ್ ಅವರು ಇಂಡಿಯಾಗೆ ಬಂದು ಅವರು ಒಂದ್ಸಲಿ ಪ್ರಾಪರ್ಟಿ ನೋಡಿ ಖುಷಿಯಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು. ಸೊ ಅವರ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳೋಣ. ಹಾಯ್, ನಾನು ಧನಂಜಯ. ನಾನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದವನು. ಬಟ್ ಕರೆಂಟ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಯುನೈಟೆಡ್ ಸ್ಟೇಟ್ಸ್ ಕ್ಯಾಲಿಫೋರ್ನಿಯಾದಲ್ಲಿ. ನನಗೆ ಇದು ವಿಜೇತ ಸ್ಮಾರ್ಟ್ ಸಿಟಿ ಬಗ್ಗೆ ಒಂದು ವಿಡಿಯೋ ಬಂತು. ಏನಿದು ಅಂತ ಅಂದ್ಬಿಟ್ಟಂತ ನೋಡ್ತಾ ಕೂತ್ಕೊಂಡ್ವಿ. ನಾನು ನನ್ನ ವೈಫ್ಗೆ ಹೇಳಿದೆ, ಬಾ ಇದು ಏನೋ ಇಂಟ್ರೆಸ್ಟಿಂಗ್ ಇದೆ ಅಂತ ಅಂದ್ಬಿಟ್ಟಂತ. ಅದಾದಮೇಲೆ ಇಬ್ಬರು ಕೂತ್ಕೊಂಡು ರಿಸರ್ಚ್ ಮಾಡಿದ್ವಿ, ವಿಜೇತ ಸ್ಮಾರ್ಟ್ ಸಿಟಿ ಅಂದರೆ ಏನು, ಎಲ್ಲಿದೆ ಪ್ರಾಜೆಕ್ಟ್ ಏನು ಅಂತ ಅಂದ್ಬಿಟ್ಟಂತೆಲ್ಲ. ಸೊ ಅವ್ರ ವೆಬ್ಸೈಟಲ್ಲಿ ಇನ್ನೂ ಡೀಟೇಲಾಗಿ ಕೊಟ್ಟಿದ್ರು. ಸೊ ದಟ್ ಹೆಲ್ಪ್. ಅದಾದಮೇಲೆ ಯೂಟ್ಯೂಬ್ ಚಾನಲಲ್ಲೇ ನಂಬರ್ ಕೂಡ ಶೇರ್ ಮಾಡಿದರು. ಅನ್ಫಾರ್ಚುನೇಟ್ಲಿ ಆ ನಂಬರು ನಮ್ಮ ಯಶಸ್ ಅವ್ರದ್ದು. ಸೊ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಐ ವಾಸ್ ವೆರಿ ಫ್ರೆಂಡ್ಲಿ. ಎಲ್ಲ ಡೀಟೇಲ್ಸು ಏನು ಬೇಕೋ ಎಲ್ಲ ಹೇಳಿದರು. ಅವ್ರದ್ದು ಇನ್ಷಿಯಲ್ ಡೆಪಾಸಿಟ್ ಅಂತ ಏನೋ ಅಮೌಂಟ್ ಇರುತ್ತೆ, ಅದೆಲ್ಲ ಕಟ್ಬಿಟ್ಟು ಡಾಕ್ಯುಮೆಂಟ್ ಸಿಕ್ತು. ಅದನ್ನು ನಾವು ವೆರಿಫೈ ಮಾಡ್ಕೊಂಡ್ವಿ. ಇಟ್ ವಾಸ್ ಎ ಖಾತಾ. ನಾವು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ್ದು ನಮ್ಮ ಅಡ್ವೊಕೇಟ್ ಎಲ್ಲ, ದೇ ಗೇವ್ ಗ್ರೀನ್ ಸಿಗ್ನಲ್, ಆರಾಮಾಗಿ ಮುಂದುವರಿಬೋದು ಅಂತಂದ್ಬಿಟ್ಟಂತ. ಅದೆಲ್ಲ ಆದಮೇಲೆ ರೀಸೆಂಟಾಗಿ ಈವನ್ ರಿಜಿಸ್ಟ್ರೇಷನ್ ಕೂಡ ಆಗೋಯಿತು. ಆ್ಯಂಡ್ ಇಟ್ ವಾಸ್ ಅ ವೆರಿ ಸ್ಮೂತ್ ಪ್ರೋಸೆಸ್. ಯಶಸ್ ಅವರೇ ಬಂದರು. ಆಮೇಲೆ ನಾವು ಹೋಗ್ಬಿಟ್ಟು ಏನೇನು ಪ್ರೊಸೀಜರ್ಸ್ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ಇಟ್ ವಾಸ್ ಆಲ್ಮೋಸ್ಟ್ ಜಸ್ಟ್ 1 ಅವರಲ್ಲೇ ಮುಗಿದೋಯ್ತು. ಈವನ್ ನನಗೂ ಅದೊಂದು ಸೊ ಇಟ್ ವಾಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಸೊ ದಿಸ್ ಇಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ನಾನು ಬುಕ್ ಮಾಡಾದ್ಮೇಲೆ ನಾನು ಹೀಗೆ ಕ್ಯಾಶುವಲ್ ಡಿಸ್ಕಷನ್ಸ್ ಆಗ್ತಾ ನನ್ನದು US ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಶೇರ್ ಮಾಡಿದೆ. ಅವರು ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಎಲ್ಲ ನೋಡಿದರು. ಆಮೇಲೆ ಅದು ರೈಟ್ ನೆಕ್ಸ್ಟ್ ಟು ದ ಹೈವೇ ಇರೋದ್ರಿಂದ ದೇ ಆಲ್ಸೋ ಶೋನ್ ಇಂಟ್ರೆಸ್ಟ್. ಈಗ ಅವರು ಎಲ್ಲ ಬುಕ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ. ಸೊ ಐ ವುಡ್ ಹೈಲಿ ರೆಕಮೆಂಡ್, ಯಾರಾದರೂ ಇನ್ವೆಸ್ಟ್ ಮಾಡೋರಿದ್ದರೆ ಕಣ್ಣು ಮುಚ್ಕೊಂಡು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಖಂಡಿತ ನನ್ನ ಫಸ್ಟ್ ರಿಯಾಕ್ಷನ್ ಲಿಂಕ್ ಕಳಿಸಿದ ತಕ್ಷಣ ಪರ್ಫೆಕ್ಟ್ ಲೊಕೇಶನ್ ಅಂತ ಅನಿಸ್ತು. ವೆರಿ ಗುಡ್. ಅದು ದಟ್ ವಾಸ್ ವೆರಿ ಪ್ಲೀಸಿಂಗ್. ಅವ್ರು ಹೇಳ್ದಂಗೆ ರೆಕಾರ್ಡ್ ಬೇಕು ಟ್ರಾನ್ಸಾಕ್ಷನ್ ಅಂತ ಹೇಳಿದ್ನಲ್ಲ, ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟು ಈ ಥರ ಮಾಡ್ತೀವಿ ಅಂತ. ಬಟ್ ಯು ಹ್ಯಾಪಿ. ವೆರಿ ಇಂಪಾರ್ಟೆಂಟ್ ಇಸ್ ಟ್ರಸ್ಟ್. ಅದು ಗೊತ್ತಿರೋ ಮೂಲಕ ಗೊತ್ತಾಗಿರೋದು, ತೊಗೊಳ್ತಾ ಇರೋದು ಅನ್ನೋದು ತುಂಬ ನಂಬಿಕೆ ಇದೆ. ಸೊ ಅದರಿಂದ ಎಸ್, ಇನ್ನೂ ಚೆನ್ನಾಗಿ ಮಾಡಲಿ, ನೀವು ದೊಡ್ಡದು ಮಾಡಲಿ, ನಾವು ಬರ್ತೀವಿ ವಾಪಸ್ ಅನ್ನೋದಿರಲಿ. ಥ್ಯಾಂಕ್ ಯು ಸೊ ಮಚ್. ಕಾಯಕವೇ ಕೈಲಾಸ. ಕಷ್ಟಪಟ್ಟು ಪ್ರೀತಿಯಿಂದ ಈ ಪ್ರಾಜೆಕ್ಟ್ನ ಎಶ್ಯೂರ್ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಇನ್ನೂ 50 ಸೈಟ್ಸ್ನ ಈ ಪ್ರಾಪರ್ಟಿಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗೆಯೇ 100ಕ್ಕೆ 100 ನಂಬಬಹುದಾದಂತಹ ಈ ಒಂದು ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಕನಸು ಈಡೇರಲಿ. ನಮಸ್ಕಾರ.